ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಕೆಲವು ಅದ್ಭುತವಾದ ಬ್ಯೂಟಿ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಟಿಪ್ಸ್ಗಳನ್ನು ನೀವು ಪ್ರತಿದಿನ ಪಾಲಿಸಿದರೆ ಖಂಡಿತವಾಗಿಯೂ ನಿಮ್ಮ ಸೌಂದರ್ಯ ಹೆಚ್ಚಾಗುತ್ತೆ. ಇದರ ವಿಶೇಷತೆ ಅಂದರೆ ಈ ಟಿಪ್ಸ್ಗಳನ್ನು ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ ಕೂಡ ಬಳಸ್ಬೋದು. ಬನ್ನಿ ಹಾಗಾದರೆ ಈ ಟಿಪ್ಸ್ಗಳು ಯಾವುವು ಅಂತ ನೋಡೋಣ. ಮೊದಲನೆಯ ಸಲಹೆ, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮುಖ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಬ್ಯಾಕ್ಟೀರಿಯಾ ಹರಡುವಿಕೆಯನ್ನು ತಡೆಗಟ್ಟಿ ಮುಖದಲ್ಲಿ ಮೊಡವೆಯಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ತ್ವಚೆಯನ್ನು ಆರೋಗ್ಯದಿಂದ ಇಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಎರಡನೆಯ ಸಲಹೆ, ದಿನಕ್ಕೆ 2ರಿಂದ 3 ಲೀಟರ್ ಅಂದರೆ ಸುಮಾರು 8ರಿಂದ 10 ಲೋಟ ನೀರು ಕುಡಿಯುವುದು ಆರೋಗ್ಯ ಮತ್ತು ಸೌಂದರ್ಯಕ್ಕೆ ತುಂಬ ಒಳ್ಳೆಯದು. ನೀರು ಕುಡಿಯುವುದರಿಂದ ನಿಮ್ಮ ಸೌಂದರ್ಯ ಹೇಗೆ ಹೆಚ್ಚುತ್ತದೆ ಗೊತ್ತಾ? ಮೊದಲನೆಯದಾಗಿ ಚರ್ಮದ ಹೊಳಪು. ಅತಿ ಹೆಚ್ಚು ನೀರು ಕುಡಿಯುವುದರಿಂದ ಚರ್ಮವು ತೇವಾಂಶದಿಂದ ಕೂಡಿರುತ್ತದೆ. ಇದರಿಂದ ಮುಖದಲ್ಲಿ ನೈಸರ್ಗಿಕವಾದ ಹೊಳಪು ಬರುತ್ತದೆ. ಎರಡನೆಯದಾಗಿ ಮೊಡವೆಗಳ ನಿಯಂತ್ರಣ. ದಿನಕ್ಕೆ 2ರಿಂದ 3 ಲೀಟರ್ ನೀರು ಕುಡಿಯುವುದರಿಂದ ದೇಹದಲ್ಲಿರುವ ಕಲ್ಮಶಗಳು ದೇಹದಿಂದ ಹೊರ ಹಾಕಲ್ಪಡುವುದರಿಂದ ಮೊಡವೆಗಳು ಕಡಿಮೆಯಾಗಲು ಸಹಾಯವಾಗುತ್ತದೆ. ಮೂರನೆಯದಾಗಿ ವಯಸ್ಸಾಗದಂತೆ ಕಾಣುವುದನ್ನು ತಡೆಗಟ್ಟುತ್ತದೆ. ಚರ್ಮವು ಬೇಗನೆ ಸುಕ್ಕಾಗದಂತೆ ತಡೆಯಲು ನೀರು ಅತ್ಯಗತ್ಯ. ಕಣ್ಣಿನ ಅಡಿಯಲ್ಲಿರುವ ಕಪ್ಪು ಕಲೆ ಸರಿಯಾಗಿ ನೀರು ಕುಡಿಯುವುದರಿಂದ ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳು ಮತ್ತು ಊತ ಕಡಿಮೆಯಾಗುತ್ತದೆ. ಗಮನಿಸಿ, ಒಂದೇ ಸಾರಿ ಜಾಸ್ತಿ ನೀರು ಕುಡಿಯಬೇಡಿ. ದಿನವಿಡೀ ಸ್ವಲ್ಪ ಸ್ವಲ್ಪವೇ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಮೂರನೆಯ ಸಲಹೆ, ನಿದ್ದೆ ಕೂಡ ಸೌಂದರ್ಯಕ್ಕೆ ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ಇದನ್ನು ಬ್ಯೂಟಿ ಸ್ಲೀಪ್ ಎಂದು ಕರೆಯುತ್ತಾರೆ. ನಿದ್ದೆ ನಿಮ್ಮ ಸೌಂದರ್ಯವನ್ನು ಹೇಗೆ ಕಾಪಾಡುತ್ತೆ ಗೊತ್ತಾ? ಬನ್ನಿ. ಚರ್ಮದ ಪುನರುಶ್ಚೇತನ. ನೀವು ಗಾಢ ನಿದ್ದೆಯಲ್ಲಿದ್ದಾಗ ನಿಮ್ಮ ದೇಹವು ಹೊಸ ಕೋಶಗಳನ್ನು ಉತ್ಪಾದಿಸುತ್ತದೆ ಮತ್ತು ಹಗಲಿನಲ್ಲಿ ಚರ್ಮಕ್ಕೆ ಆದ ಹಾನಿಯನ್ನು ಸರಿಪಡಿಸುತ್ತದೆ. ಸರಿಯಾದ ನಿದ್ದೆ ಮಾಡದಿದ್ದರೆ ಚರ್ಮವು ಸುಸ್ತಾದಂತೆ ಮತ್ತು ಮಂಕಾದಂತೆ ಕಾಣುತ್ತದೆ. ಎರಡನೆಯದು ಕಣ್ಣಿನ ಸೌಂದರ್ಯ. ಕಡಿಮೆ ನಿದ್ದೆ ಮಾಡಿದರೆ ಕಣ್ಣಿನ ಕೆಳಗೆ ಕಪ್ಪು ಕಲೆಗಳು ಮತ್ತು ಕಣ್ಣಿನ ಊತ ಉಂಟಾಗುತ್ತದೆ. ಉತ್ತಮ ನಿದ್ದೆ ನಿಮ್ಮ ಕಣ್ಣುಗಳು ಹೊಳೆಯುವಂತೆ ಮಾಡುತ್ತದೆ. ಮೂರನೆಯದು ಸುಕ್ಕುಗಳ ತಡೆ. ನಿದ್ದೆಯ ಸಮಯದಲ್ಲಿ ನಮ್ಮ ದೇಹವು ಕೊಲಾಜನ್ ಎಂಬ ಪ್ರೋಟೀನ್ ಉತ್ಪಾದಿಸುತ್ತದೆ. ಇದು ಚರ್ಮವು ಲವಲವಿಕೆಯಿಂದ ಇರಲು ಮತ್ತು ಬೇಗನೆ ಸುಕ್ಕುಗಳನ್ನು ಬಾರದಂತೆ ತಡೆಯಲು ಸಹಾಯ ಮಾಡುತ್ತದೆ. ನಾಲ್ಕನೇದು ಆರೋಗ್ಯಕರ ಕೂದಲು. ನಿದ್ದೆಯ ಕೊರತೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗಿ ಕೂದಲು ಉದುರುವಿಕೆ ಶುರುವಾಗಬಹುದು. ಉತ್ತಮ ನಿದ್ದೆ ಕೂದಲಿನ ಬೇರುಗಳಿಗೆ ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತದೆ. ನೆನಪಿಡಿ ಸ್ನೇಹಿತರೆ, ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಶಾಂತವಾದ ನಿದ್ದೆ ಮಾಡಿ. ರಾತ್ರಿ ಮಲಗುವ ಮುನ್ನ ಫೋನ್ ನೋಡುವುದನ್ನು ಬಿಟ್ಟು ಸಮಾಧಾನವಾಗಿ ನಿದ್ದೆ ಮಾಡಲು ಪ್ರಯತ್ನಿಸಿ. ಸರಿಯಾದ ನಿದ್ದೆ ಮತ್ತು ನೀರು ಇವೆರಡೂ ಇದ್ದರೆ ಯಾವುದೇ ಕ್ರೀಮ್ ಇಲ್ಲದೆ ನೀವು ಸುಂದರವಾಗಿ ಕಾಣಬಹುದು. ನಾಲ್ಕನೆಯ ಸಲಹೆ, ಮೊಡವೆ ಮತ್ತು ಕಲೆಗಳ ನಿವಾರಣೆಗೆ ಪುದೀನ ಲವಂಗ ಪೇಸ್ಟ್. ಮೊಡವೆ ಜೊತೆಗೆ ಕಲೆ ಕೂಡ ನಿವಾರಣೆಯಾಗಲು ಈ ಪೇಸ್ಟ್ ಹಚ್ಚಿ. ಕೆಲವರಿಗೆ ಮುಖದಲ್ಲಿ ಮೊಡವೆಗಳು ಮೂಡುತ್ತವೆ, ಆದರೆ ಆ ಮೊಡವೆಗಳು ವಾಸಿಯಾದರೂ ಅದರ ಕಲೆ ಮಾತ್ರ ಹಾಗೆ ಉಳಿದು ಬಿಡುತ್ತದೆ. ಈ ಕಲೆ ನಿವಾರಿಸಲು ಹೀಗೆ ಮಾಡಿ. 4-5 ಪುದೀನ ಎಲೆಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರನ್ನು ಬೆರೆಸಿ ಪೇಸ್ಟ್ ಮಾಡಿ ಮೊಡವೆಗಳು ಇರುವ ಜಾಗಕ್ಕೆ ಹಚ್ಚಿದರೆ ಮೊಡವೆಗಳ ಜೊತೆಗೆ ಅದರ ಕಲೆಗಳು ಕೂಡ ನಿವಾರಣೆಯಾಗುತ್ತದೆ. ಕಲೆರಹಿತ ಮುಖಕ್ಕಾಗಿ ಸರಳ ಮನೆಮದ್ದು. ಮುಖದಲ್ಲಿರುವ ಕಲೆಗಳು ಮುಖದ ಅಂದವನ್ನು ಕೆಡಿಸುತ್ತವೆ. ಆದ ಕಾರಣ ಕಲೆರಹಿತ ಮುಖ ತಮ್ಮದಾಗಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತದೆ. ಅದಕ್ಕಾಗಿ ನೀವು ಇಲ್ಲಿ ನೀಡಲಾಗಿರುವ ಫೇಸ್ ಪ್ಯಾಕನ್ನು ಬಳಸಿದರೆ ಉತ್ತಮ. ಮೊಸರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿ ಪೇಸ್ಟನ್ನು ಮುಖಕ್ಕೆ ಹಚ್ಚಿ. ಅರ್ಧ ಗಂಟೆ ಬಿಟ್ಟು ಮುಖವನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಹೀಗೆ ವಾರದಲ್ಲಿ 2 ಬಾರಿ ಮಾಡಿದರೆ ಕಲೆರಹಿತವಾದ ಮುಖ ನಿಮ್ಮದಾಗುತ್ತದೆ.